ನಮಸ್ಕಾರ. ಒಬ್ಬ ರಾಜ ಲಕ್ಷಾಂತರ ಗೋವುಗಳನ್ನು ದಾನ ಮಾಡಿದವನು, ಸಹಸ್ರಾರು ಯಜ್ಞಗಳನ್ನು ಯಾಗಗಳನ್ನು ಮಾಡಿದವನು, ಧರ್ಮಿಷ್ಠನಾಗಿ ಬದುಕಿದಂತಹ ಒಬ್ಬ ರಾಜ. ಇಂತಹ ರಾಜನಿಗೆ ಸತ್ತ ನಂತರ ಏನಾಗಬೇಕು? ಸತ್ತ ನಂತರ ಅವನಿಗೆ ಒಂದೋ ಸ್ವರ್ಗ ಪ್ರಾಪ್ತಿಯಾಗಬೇಕು, ಇಲ್ಲ ಅಂಥೇಳಿ ಆದರೆ ಅವನು ಮೋಕ್ಷಕ್ಕೆ ಹೋಗಬೇಕು. ಆದರೆ ಇಷ್ಟೊಂದು ದಾನ ಧರ್ಮಗಳನ್ನು ಮಾಡಿದರೂ ಕೂಡ, ಸತ್ಕರ್ಮವನ್ನು ಮಾಡಿದರೂ ಕೂಡ, ಧರ್ಮದಲ್ಲಿ ಬದುಕಿದ್ರೂ ಕೂಡ ಆ ರಾಜ ಸತ್ತ ನಂತರ ಹಲ್ಲಿಯಾಗಿ ಹುಟ್ಟುತ್ತಾನೆ. ಇದು ಯಾಕೆ? ದೇವರವನಿಗೇನಾದರೂ ಮೋಸ ಮಾಡಿದ್ನಾ, ಅಥವಾ ಇದರ ಹಿಂದೆ ಏನಾದರೂ ಕರ್ಮದ ರಹಸ್ಯ ಉಂಟಾ ಅಂತ ಹೇಳುವಂಥದ್ದನ್ನು ನಾವು ಸ್ವಲ್ಪ ವಿಚಾರ ಮಾಡುವ. ಭಾಗವತದಲ್ಲಿ ನೃಗ ಮಹಾರಾಜ ಅಂತ ಹೇಳುವಂಥವನೊಬ್ಬನ ವಿಚಾರ ಬರ್ತದೆ. ಆ ನೃಗ ಮಹಾರಾಜನ ಬಗ್ಗೆ ಪುರಾಣದಲ್ಲಿ ಒಂದು ಕಥೆ ಉಂಟು. ಏನು ಅಂತ ಹೇಳಿದರೆ, ರಾಜ ನೃಗ ಬಹಳ ಧರ್ಮಿಷ್ಠನಾಗಿದ್ದ, ಯಜ್ಞಗಳನ್ನು ಯಾಗಗಳನ್ನು ಮಾಡಿಸ್ತಿದ್ದ, ಸಹಸ್ರಾರು ಸಂಖ್ಯೆಯಲ್ಲಿ, ಬೇಕಾದರೆ ಅದಕ್ಕಿಂತಲೂ ಹೆಚ್ಚು ಸಂಖ್ಯೆಯಲ್ಲಿ ತಾನು ದಾನ ಮಾಡ್ತಿದ್ದ, ವಿಶೇಷವಾಗಿ ಗೋದಾನವನ್ನು ಮಾಡ್ತಿದ್ದ. ಹೀಗೆ ರಾಜ ನೃಗ ಬಹಳ ಚೆನ್ನಾಗಿ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾನೆ, ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದಾನೆ, ಸಾವಿರಾರು ಗೋವುಗಳನ್ನು ದಾನ ಕೊಡ್ತಾನೆ. ಒಂದು ದಿವಸ ಏನಾಯಿತು ಅಂತ ಹೇಳಿದರೆ, ಅವನ ಗೋಶಾಲೆಗೆ ಒಬ್ಬ ಬ್ರಾಹ್ಮಣನ ಹಸುವೊಂದು ಬಂದು ತಪ್ಪಾಗಿ ಸೇರಿಕೊಂಡು ಬಿಟ್ಟಿತು. ಅದು ಗೊತ್ತಿಲ್ಲ, ಅದು ಯಾವುದೋ ತಪ್ಪಿನಿಂದಾಗಿ ಈ ರಾಜನ ಗೋಶಾಲೆಗೆ ಬಂದು ಸೇರಿಕೊಂಡಿತು. ಮರುದಿನ ಏನು ಮಾಡ್ತಾರೆ, ಮತ್ತೆ ಇವನು ಹಸುಗಳನ್ನೆಲ್ಲ ದಾನ ಮಾಡ್ತಾನೆ, ಗೋದಾನ. ಅಂತಹ ಸಮಯದಲ್ಲಿ ಈ ತಪ್ಪಾಗಿ ಬಂದು ಸೇರಿಕೊಂಡಿದ್ದಂತಹ ಗೋವು ಉಂಟಲ್ಲ, ಆ ಗೋವನ್ನು ಕೂಡ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಟ್ಟು ಬಿಡ್ತಾರೆ. ಈಗ ಮೂಲತಃ ಅದು ಯಾರ ಗೋವಾಗಿತ್ತೋ ಆ ಬ್ರಾಹ್ಮಣನ ಕಣ್ಣಿಗೆ ಅವನ ಗೋವು ಬೀಳ್ತದೆ. ಅವನು ಹೇಳ್ತಾನೆ, ಇದು ನನ್ನ ಗೋವು, ನನಗಿದನ್ನು ಕೊಡು ಅಂತ. ಆದರೆ ದಾನ ತೆಗೆದುಕೊಂಡಂತಹ ಬ್ರಾಹ್ಮಣ ಹೇಳ್ತಾನೆ, ನನಗೆ ರಾಜನಿಂದ ಈ ಗೋವು ಸಿಕ್ಕಿತು ಅಂತ. ಈ ಮೊದಲು ಗೋವನ್ನು ಕಳ್ಕೊಂಡಂತಹ ಬ್ರಾಹ್ಮಣನಿಗೆ ಅದೇ ಗೋವು ಬೇಕಿತ್ತು. ಯಾರು ದಾನವಾಗಿ ಪಡ್ಕೊಂಡಿದ್ನೋ ಗೋವು, ಅದೇ ಗೋವನ್ನು ಆ ಬ್ರಾಹ್ಮಣನಿಗೆ ರಾಜನಿಂದ ಸಿಕ್ಕಿದಂಥ ಅದೇ ಗೋವು ಬೇಕಾಗಿತ್ತು. ರಾಜ ನೃಗನ ಬಳಿಗೆ ಈ ದೂರು ಹೋಗ್ತದೆ. ರಾಜ ಹೇಳ್ತಾನೆ, ನಾನು 1000 ಅದಕ್ಕಿಂತಲೂ ಹೆಚ್ಚು ಬೇಕಾದ್ರೆ 1,00,000 ಗೋವನ್ನು ಕೊಡ್ತೇವೆ ನಿನಗೆ, ಆದರೆ ಆ ಗೋವನ್ನು ಆ ಬ್ರಾಹ್ಮಣನಿಗೆ ಕೊಟ್ಟು ಬಿಡು ಅಂತ. ಆದರೆ ದಾನ ಪಡ್ಕೊಂಡಂತಹ ಬ್ರಾಹ್ಮಣ ಒಪ್ಪುವುದಿಲ್ಲ. ಇಲ್ಲ, ನನಗೆ ರಾಜನ ಕೈಯಿಂದ ನೀನು ಮೊದಲು ಯಾವ ನನಗೆ ಗೋವನ್ನು ದಾನ ಕೊಟ್ಟಿದ್ಯೋ ಅದೇ ಗೋವು ನನಗೆ ಬೇಕು, ಬೇರೊಂದು ಬೇಡ, ನೀನು 1,00,000 ಕೊಟ್ಟರು ನನಗೆ ಬೇಡ ಅಂತ. ಇವನು ಬಿಡಲಿಕ್ಕೆ ತಯಾರಿಲ್ಲ, ಅವನು ಕೊಡಲಿಕ್ಕೆ ತಯಾರಿಲ್ಲ. ಈ ರೀತಿಯಾಗಿ ಈ ಇಬ್ಬರು ಬ್ರಾಹ್ಮಣರ ವಾದ ಹೀಗೇ ಮುಂದುವರಿತದೆ. ಇದರಲ್ಲಿ ರಾಜನದ್ದೇನೂ ತಪ್ಪಿಲ್ಲ, ವಿವಾದ ಮುಂದುವರಿತದೆ, ಅದು ಇತ್ಯರ್ಥವೇ ಆಗುವುದಿಲ್ಲ. ಕಾಲ ಕಳೀತದೆ. ಕಾಲ ಕಳೆದ ಹಾಗೆ ಈ ರಾಜ ನೃಗನಿಗೆ ಸಾವು ಬರ್ತದೆ, ಸಾವನ್ನಪ್ಪುತ್ತಾನೆ. ಆದರೆ ಆವಾಗ ಸಾವು ಬಂದ ನಂತರ ಅವನಿಗೆ ಯಮಧರ್ಮರಾಯ ಇವನ ಕರ್ಮಗಳನ್ನೆಲ್ಲ ಲೆಕ್ಕ ಹಾಕುವಾಗ ಹೇಳ್ತಾನೆ, ನೀನು ತುಂಬ ಯಜ್ಞ ಮಾಡಿದ್ದಿ, ಯಾಗ ಮಾಡಿದ್ದಿ, ದಾನ ಮಾಡಿದ್ದಿ, ದಾನಶೂರನೇ ಹೌದು ನೀನು, ನಿನ್ನಲ್ಲಿ ತುಂಬ ಪುಣ್ಯ ಸಂಗ್ರಹವೂ ಉಂಟು. ಆದರೆ ನಿನ್ನಿಂದ ಒಂದು ತಪ್ಪಾಗಿದೆ. ಆ ತಪ್ಪಿಗಾಗಿ ನೀನು ಮತ್ತೆ ಭೂಮಿಯಲ್ಲಿ ಹುಟ್ಟಬೇಕು. ನೀನು ಏನಾಗಿ ಹುಟ್ಟುತ್ತಿ ಅಂತ ಹೇಳಿದರೆ, ಈ ಬಾರಿ ನೀನು ಹಲ್ಲಿಯಾಗಿ ಹುಟ್ಟುತ್ತಿ ಅಂತ. ಏನು ತಪ್ಪು? ನೀನು ದಾನವನ್ನು ಕೊಟ್ಟು, ಆದರೆ ನೀನು ಆ ಸತ್ಕರ್ಮವನ್ನು ಮಾಡುವಾಗ ಕೂಡ ನನ್ನಿಂದ ಏನಾದರೂ ಅಚಾತುರ್ಯ ಆಗಿದೆ ಅಂತ ಹೇಳುವಂಥದ್ದನ್ನು ನೀನು ಗಮನಿಸಲಿಲ್ಲ. ದಾನ ಮಾಡುವಾಗಲೂ ಸತ್ಕರ್ಮಗಳನ್ನು ಮಾಡುವಾಗಲೂ ಒಂಚೂರು ಜಾಗರೂಕತೆ ಅವಶ್ಯಕ ಅಲ್ವಾ? ಹಾಗಾಗಿ ನಿನಗೆ ಹಲ್ಲಿಯ ಒಂದು ಜನ್ಮ ನಿನಗೆ ಸಿಗ್ತದೆ ಅಂತ. ರಾಜ ನೃಗ ಹಲ್ಲಿಯಾಗಿ ಒಂದು ದೊಡ್ಡ ಬಾವಿಯೊಳಗೆ ತಾನು ಬಂದಿಯಾಗಿ ಬಿಡ್ತಾನೆ. ದೊಡ್ಡದಾದಂಥ ಒಂದು ಹಲ್ಲಿ ಬಾವಿಯೊಳಗೆ ಬಿದ್ದಿದೆ. ಆನಂತರ ದ್ವಾಪರ ಯುಗ ಬರ್ತದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮಕ್ಕಳೆಲ್ಲ ಆ ಬಾವಿಯ ಸುತ್ತಲೂ ಆಟ ಆಡ್ತಾ ಇರ್ತಾರೆ. ಹೀಗೆ ಆಟ ಆಡ್ತಾ ಇರಬೇಕಾದ್ರೆ ಅದು ನೀರಿಲ್ಲದೆ ಇದ್ದಂತಹ ಬಾವಿ, ಅದರೊಳಗೆ ನೃಗ ಮಹಾರಾಜ ಹಲ್ಲಿಯಾಗಿ ಜನ್ಮವನ್ನು ಪಡ್ಕೊಂಡು ಅದರೊಳಗೆ ಜೀವಿಸ್ತಾ ಇದ್ದಾನೆ. ಆಟ ಆಡ್ತಾ ಆ ಬಾವಿಯ ಹತ್ರ ಬರ್ತಾರೆ. ಹಾಗೂ ಯಾವುದೋ ಒಂದು ಕಾರಣದಿಂದಾಗಿ ಅವರು ಆ ಹಲ್ಲಿಯನ್ನು ನೋಡ್ತಾರೆ. ಅಯ್ಯೋ, ಇಷ್ಟೊಂದು ದೊಡ್ಡದಾದ ಹಲ್ಲಿ ಈ ಬಾವಿಯೊಳಗುಂಟಲ್ಲ ಅಂತ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಬಂದು ಆ ಹಲ್ಲಿಯನ್ನು ತನ್ನ ಅಂಗೈಯಲ್ಲಿ ಹಿಡಿತಾನೆ. ಯಾವಾಗ ಭಗವಂತನ ಕೈಯ ಸ್ಪರ್ಶ ಆಯಿತೋ, ಯಾವಾಗ ದೇವರ ಕೈಗೆ ಆ ಹಲ್ಲಿ ಬಂದು ಆ ದೇವರ ಕೈಯೊಳಗೆ ಬಂದು ನಿಂತಿತೋ, ಆ ಕ್ಷಣಕ್ಕೆ ಅವನ ಆ ಒಂದು ಶಾಪ ಅಂತ ಹೇಳ್ಬೋದು, ಅಥವಾ ಆ ಜನ್ಮ ಇರ್ಬೋದು, ಅದು ಕೊನೆಯಾಗುತ್ತದೆ. ಅವನ ಮುಂದೆ, ಭಗವಂತನ ಮುಂದೆ ರಾಜ ನೃಗ ತಾನು ಸಾಕ್ಷಾತ್ತಾಗಿ ನಿಲ್ತಾನೆ. ಹಾಗೂ ತನ್ನ ಕಥೆಯೆಲ್ಲವನ್ನು ಕೂಡ ಶ್ರೀಕೃಷ್ಣನ ಮಕ್ಕಳಿಗೂ ಆ ಭಗವಂತನಿಗೂ ತಾನು ಎಲ್ಲವನ್ನು ಭಿನ್ನವಿಸಿಕೊಳ್ತಾನೆ. ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಈ ಕಥೆ ಈ ರೂಪವಾಗಿ ನಮಗೆ ಪುರಾಣಗಳಲ್ಲಿ ತಿಳಿಸಿಕೊಡ್ತದೆ. ನೃಗ ಮಹಾರಾಜನ ಕಥೆ ಈ ರೀತಿಯಾಗಿತ್ತು. ಅಂದರೆ ಇದರಿಂದ ನಾವು ಏನು ತಿಳ್ಕೊಳ್ಬೋದು ಅಂತ ಹೇಳಿದರೆ,
ಒಳ್ಳೆಯ ಕೆಲಸ ಮಾಡಿದ್ರೂ ಹಾಗಾದರೆ ಶಿಕ್ಷೆಯ? ದಾನಕ್ಕೂ ಧರ್ಮಕ್ಕೂ ಸತ್ಕರ್ಮಗಳಿಗೂ ಶಿಕ್ಷೆಯ ಅಂತ ಕೇಳಿದರೆ ಅದಲ್ಲ. ಈ ಕಥೆಯನ್ನು ಹೇಳುತ್ತದೆ ನಮಗೆ ಅಂತ ಹೇಳಿದರೆ, ಸತ್ಕರ್ಮ ಮಾಡುವಾಗಲೂ ಕೂಡ ಜವಾಬ್ದಾರಿಯನ್ನು ಬಿಟ್ಟು ಮಾಡುವಂತಿಲ್ಲ. ಹಾಗಾಗಿ ಯಾರು ತಾವು ಸತ್ಕರ್ಮಗಳನ್ನು ಮಾಡಲಿಕ್ಕೆ ಅಂತ ಇರ್ತಾರೋ ಅವರು ಇನ್ನೂ ಹೆಚ್ಚು ಜಾಗರೂಕತೆಯಿಂದ ಇರಬೇಕು. ದಾನ ಮಾಡುವಾಗ, ಧರ್ಮ ಮಾಡುವಾಗ ನಾನು ಕೊಡುವಂಥ ವಸ್ತು ಅದು ನನ್ನದೇಯಾ ಅನ್ನುವಂತಹ ಪರಿಶೀಲನೆ ಸದಾಕಾಲ ಇರಬೇಕು. ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತಿಲ್ಲ. ಆ ಕರ್ಮ ಅಂತ ಹೇಳುವಂಥದ್ದು ಯಾರನ್ನೂ ಬಿಡುವುದಿಲ್ಲ ಅಂತ ಈ ನೃಗ ಮಹಾರಾಜನ ಕಥೆ ನಮಗೆ ತಿಳಿಸಿಕೊಡ್ತದೆ. ಇವತ್ತು ನಾವು ಯೋಚಿಸ್ತೇವೆ, ಅಲ್ಲ ನನ್ನ ಉದ್ದೇಶ ಒಳ್ಳೆಯದೇ ಇತ್ತಲ್ಲ, ನನಗೆ ಗೊತ್ತಿಲ್ಲದೆ ತಪ್ಪಾಗಿ ಹೋದರೆ ನನ್ನ ದೋಷ ಆಗುವುದು ಹೇಗೆ ಅಂಥೇಳಿ. ಒಬ್ಬರು ಡಾಕ್ಟ್ರು ತಪ್ಪು ಔಷಧಿಯನ್ನು ಕೊಟ್ಟರೆ ಏನಾಗ್ತದೆ, ಹಾಗೆಯೇ ಒಬ್ಬ ಬ್ಯಾಂಕ್ ಉದ್ಯೋಗಿ ಇನ್ಯಾರದ್ದೋ ಖಾತೆಗೆ ದುಡ್ಡು ಹಾಕಿದರೆ ಏನಾಗ್ತದೆ, ಅದು ತಪ್ಪೇ ಅಲ್ವಾ? ಅದೇ ರೀತಿ ಒಬ್ಬರು ಶಿಕ್ಷಕರಿರ್ಬೋದು, ಪ್ರಶ್ನೆ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡುವಾಗ ಯಾರ್ಯಾರಿಗೆ ಎಷ್ಟೆಷ್ಟೋ ಅಂಕಗಳನ್ನು ಹಾಕಿಬಿಟ್ರೆ ಏನಾಗ್ತದೆ, ನಮಗೆ ಗೊತ್ತಿಲ್ಲದೆ ಆಗುವಂತಹ ತಪ್ಪುಗಳಾದರೂ ಕೂಡ ಅದು ಇನ್ನೊಬ್ಬರ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಆದ ಕಾರಣ ನಾವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ನಾವು ಸತ್ಕರ್ಮಗಳನ್ನು ಮಾಡುವಾಗಲೂ ಕೂಡ ಆಲೋಚನೆಯನ್ನು ಮಾಡಬೇಕು. ಒಳ್ಳೆಯ ಮನಸ್ಸಿನ ಜೊತೆಗೆ ಎಚ್ಚರಿಕೆಯೂ ಕೂಡ ಅಗತ್ಯ. ಶ್ರೀಕೃಷ್ಣ ಪರಮಾತ್ಮ ಈ ಕಥೆಯ ಮುಖಾಂತರ ನಮಗೇನು ಹೇಳ್ತಾನೆ ಅಂತ ಹೇಳಿದರೆ, ಕರ್ಮ ಫಲ ಅದು ಯಾರನ್ನೂ ಬಿಡುವುದಿಲ್ಲ. ನಾವು ಮಾಡಿದಂತಹ ಒಳ್ಳೆಯ ಕೆಲಸಕ್ಕೆ ಪುಣ್ಯ ನಮಗೆ ಲಭಿಸಿಯೇ ಲಭಿಸ್ತದೆ. ಅದೇ ರೀತಿಯಾಗಿ ಕೆಟ್ಟ ಕೆಲಸಕ್ಕೆ ಅದರ ಪ್ರತಿಫಲವನ್ನೂ ಕೂಡ ನಾವು ಅನುಭವಿಸಬೇಕಾಗ್ತದೆ. ಆದ ಕಾರಣ ನಾವು ಕರ್ಮಗಳನ್ನು ಮಾಡುವಾಗ ಎಚ್ಚರಿಕೆಯಿಂದ ಮಾಡುವ. ಯಾರು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರ್ತಾರೋ ಅವರಿಗೆ ಎಚ್ಚರಿಕೆಯೂ ಕೂಡ ಎಲ್ಲರಿಗಿಂತ ಹೆಚ್ಚು ಅವಶ್ಯಕವಾಗಿರ್ತದೆ ಅಂತ ಹೇಳುವಂಥದ್ದನ್ನು ಈ ಕಥೆಯ ಮುಖಾಂತರ ನಾವು ತಿಳ್ಕೊಳ್ಬೋದು. ಎಲ್ರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.